ನನಗೂ IVF ಮೂಲಕ ಮಗುವಾಗಿದ್ದು, ಭಾವನಾ ಬಾಧೆ ನನಗೆ ಗೊತ್ತು. ನಟಿ ತಾರಾ ಕಳವಳ. ನಟಿ ಭಾವನಾ ರಾಮಣ್ಣ IVF ಚಿಕಿತ್ಸೆಯ ಮೂಲಕ ಅವಳಿ ಹೆಣ್ಣು ಮಕ್ಕಳಿಗೆ ಗರ್ಭ ಧರಿಸಿದ್ದರು. ಆದರೆ ಅವಳಿ ಮಕ್ಕಳಲ್ಲಿ ಒಂದು ಮಗು ಸಾವನ್ನಪ್ಪಿತು. ಈ ಘಟನೆಯು ಭಾವನಾ ಅವರಿಗೆ ಭಾರವಾದ ಆಘಾತವನ್ನುಂಟು ಮಾಡಿದೆ. ಈ ಬಗ್ಗೆ ಇದೀಗ ನಟಿ ತಾರಾ ಅನುರಾಧ ಅವರು ಕಳವಳ ವ್ಯಕ್ತಪಡಿಸಿದ್ದಾರೆ. ನಟಿ, ಭರತನಾಟ್ಯ ಕಲಾವಿದೆ ಮತ್ತು ರಾಜಕಾರಣಿ ಭಾವನಾ ರಾಮಣ್ಣ ಅವರು 40ನೇ ವಯಸ್ಸಿನಲ್ಲಿ ಮದುವೆಯಾಗದೆ ತಾಯಿಯಾಗುವ ನಿರ್ಧಾರ ಕೈಗೊಂಡಿದ್ದು, IVF ಚಿಕಿತ್ಸೆಯ ಮೂಲಕ ಅವಳಿ ಹೆಣ್ಣು ಮಕ್ಕಳಿಗೆ ಗರ್ಭ ಧರಿಸಿದ್ದರು. ಆದರೆ ಈ ಸಂತೋಷದ ಜೊತೆಗೆ ದುಃಖವು ಬಂದು ತಲುಪಿತು. ಅವಳಿ ಮಕ್ಕಳಲ್ಲಿ ಒಂದು ಮಗು ಸಾವನ್ನಪ್ಪಿತು. ಈ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ನಟಿ ತಾರಾ, ನನಗೂ IVF ಮೂಲಕ ಮಗು ಆಗಿರುವುದು, ಆ ಬಾಧೆ ನನಗೂ ಗೊತ್ತು ಎಂದಿದ್ದಾರೆ. ಆಕೆಯ ವಿಚಾರದಲ್ಲಿ ನನಗೆ ತುಂಬ ನೋವಾಗಿದ್ದು, ಒಂದು ಮಗುವನ್ನು ಆಕೆ ಕಳೆದುಕೊಂಡಾಗ ಅವಳಿಗೆ ಆಗಿರುವ ಅಷ್ಟು ನೋವು ನಿಜವಾಗಿಯೂ ಒಬ್ಬ ತಾಯಿಯಾಗಿ ನನಗೆ ಆಗಿದೆ. ಮಗುವನ್ನು ಹೆರುವ ಪ್ರಕ್ರಿಯೆ ತುಂಬ ಕಷ್ಟ. ಆಕೆಗೂ IVF, ನನಗೂ IVFನಿಂದಲೇ ಮಗು ಆಗಿರುವುದು, ಆ ಬಾಧೆ ನನಗೂ ಗೊತ್ತು. ಯಾಕೆಂದರೆ ನಾನು ಆ ಇಂಜೆಕ್ಷನ್ ತಗೊಂಡಾಗ ದಪ್ಪ ಆಗಿರುವುದಾಗಲಿ, ಹಾರ್ಮೋನ್ನಲ್ಲಿ ಇಂಬ್ಯಾಲೆನ್ಸ್ ಆಗಿರುವುದಾಗಲಿ, ಮೂಡ್ ಸ್ವಿಂಗ್ಸ್ ಆಗಿರಲಿ, ನಾನು ಪಟ್ಟ ಕಷ್ಟ ಆಗಿರಲಿ ನನಗೆ ಗೊತ್ತು ಎಂದು ಇತ್ತೀಚೆಗೆ ತಾರಾ ಅವರು ಹೇಳಿಕೊಂಡಿದ್ದಾರೆ. ಆಕೆಯು IVF ಟ್ರೀಟ್ಮೆಂಟ್ ಮಾಡಿಕೊಂಡಳು. ಆಗ ಗೊತ್ತಾದಾಗ ಅಯ್ಯೋ ಏಕೆ ಏನೇನೋ ನೋವು ಅನುಭವಿಸಿದ್ದಾಳೋ ಅಂತಾನೆ ನನ್ನ ಮನಸ್ಸಿಗೆ ಬಂದಿದ್ದು. ನಾನು ಅವಳನ್ನು ಕೇಳೋದಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅವಳು ಆಗಲೇ ತುಂಬು ಗರ್ಭಿಣಿಯಾಗಿದ್ದಳು, ಸೀಮಂತಕ್ಕೆ ಕರೆದಿದ್ದಳು. ಈಗ ನಾನು ಇದನ್ನೆಲ್ಲ ಅವಳ ಹತ್ತಿರ ಹೇಳಬಾರದು ಅಂತ, ಸಂತೋಷವಾಗಿರು, ಖುಷಿಯಾಗಿರು ಅಂತ ನನಗೆ ಏನು ಹೇಳೋಕ್ಕೆ ಸಾಧ್ಯವೋ ಅದನ್ನೆಲ್ಲ ಹೇಳಿದೆ ಅಂತ ತಾರಾ ಅವರು ಹೇಳಿದ್ದಾರೆ. IVF ಪ್ರಕ್ರಿಯೆ ತುಂಬ ಕಷ್ಟ, ನೋವಿನಿಂದ ಕೂಡಿರುತ್ತದೆ. ಇವತ್ತು 12 ಗಂಟೆಗೆ ನಾನು ಇಂಜೆಕ್ಷನ್ ತಗೊಂಡ್ರೆ ಮಾರನೇ ದಿನ ಅದು 12 ಗಂಟೆಗೆ ಇಂಜೆಕ್ಷನ್ ತಗೋಬೇಕು. ನಾನು ಎಲ್ಲಿದ್ದರೂ ಹೇಗಿದ್ದರೂ ಆ ಸಮಯದಲ್ಲಿ ಹೋಗಿ ಇಂಜೆಕ್ಷನ್ ತಗೋಬೇಕು. ಆ ಇಂಜೆಕ್ಷನ್ನಿಂದ ಮೀಸೆಗಳು ಬರೋದು, ಪಿಂಪಲ್ಸ್ ಬರೋದು, ದಪ್ಪ ಆಗೋದು. ಆ ಟೈಮ್ನಲ್ಲಿ ನಾನು ತುಂಬ ಸರ್ಕಸ್ ಮಾಡಿದ್ದೇನೆ. ಮನಸ್ಸಿಗೆ ಮೈಗೆ ತುಂಬ ಚಾಲೆಂಜ್ ಕೊಡುವಂತಹ ಟ್ರೀಟ್ಮೆಂಟ್ ಅದು. ಆ ಟ್ರೀಟ್ಮೆಂಟಲ್ಲಿ 2 ಹೆಣ್ಣು ಮಕ್ಕಳಲ್ಲಿ ಒಂದು ಮಗು ಹೋಯಿತು ಅಂದಾಗ ಸಿಕ್ಕಾಪಟ್ಟೆ ಸಂಕಟಪಟ್ಟಿದ್ದೇನೆ. ಆ ಹೆಣ್ಣು ಮಗಳಿಗೆ ಫೋನ್ ಕೂಡ ಮಾಡಿಲ್ಲ ನಾನು. ಫೋನ್ ಮಾಡೋದಕ್ಕೂ ನನಗೆ ಹೆದರಿಕೆ. ಏನಮ್ಮ ಹೇಗಿದ್ದೀಯಾ ಅಂತ ಕೇಳೋಕೆ ಹೆದರಿಕೆ. ತಾಯ್ತನದ ಎಲ್ಲ ಒಳ್ಳೆಯ ಲಕ್ಷಣಗಳನ್ನು ಅವಳು ಅನುಭವಿಸಬೇಕು ಅಂತ ಮನಸಾರೆ ನಾನು ಪ್ರೀತಿಯಿಂದ ಹಾರೈಸುತ್ತೇನೆ ಎಂದು ನಟಿ ತಾರಾ ಅವರು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.